ಮುಖ್ಯಮಂತ್ರಿಗಳು ಎಷ್ಟು 10 ಕೋಟಿ ರೂಪಾಯಿ. ಅದೇ ನಮ್ಮ ರಾಜ್ಯಕ್ಕೆ ಒಂದು ಪಿಡುಗಾಸಿಲ್ಲ. ರೈತರ ಕಷ್ಟ ಅಲ್ಲವ್ರೆ, 3,000ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. 1 ರೂಪಾಯಿ ಕೊಡಕ್ಕೆ ಈ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತಾರೆ. ಇನ್ನೊಂದ್ ಕಡೆ ಗಂಗಾ ಕಲ್ಯಾಣ ಯೋಜನೆ, ನಿಮ್ಮ ಬೋರ್ವೆಲ್ಗಳು ಕೊರೆಸ್ತಕ್ಕಂಥದಕ್ಕೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಇವತ್ತು ಬಹಳ ಜನ ಇವತ್ತು ಬಂದು ನಿಂತಿದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಸರ್ವ ಜನಾಂಗವೂ ಕೂಡ ಈ ಕ್ಷೇತ್ರದಲ್ಲಿ ನೆಲೆಸಿದ್ದೀರಿ. ಅದರಲ್ಲೂ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನತೆ ಅತಿ ಹೆಚ್ಚು ಕೋಟೆ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಯಾವ ಒಬ್ಬ ದಲಿತ ರೈತನಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಸರ್ಕಾರದ ಕಡೆಯಿಂದ ಬೋರ್ವೆಲ್ಗಳನ್ನ ಕೊಡಬೇಕಾಗಿತ್ತು. ಯಾವ ಬೋರ್ವೆಲ್ಗಳು ಇವತ್ತು ಇಡೀ ರಾಜ್ಯದಲ್ಲಿ ಈ ಸರ್ಕಾರಗಳ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ರೈತರ ವಿಚಾರದಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಮತ್ತೊಂದು ಕಡೆ ಟಿಸಿಗಳು ಸುಟ್ಟೋಗದೆ ಆ ಟಿಸಿಗಳ ಕನೆಕ್ಷನ್ ಕೊಡಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲದಲ್ಲಿ ಕೇವಲ 15,000 ರೂಪಾಯಿ ಒಂದು ಟಿಸಿ ಕನೆಕ್ಷನ್ಗೆ, ಕೇವಲ 15,000. ಇವತ್ತು ಎಷ್ಟು ಹೋಗದಪ್ಪ ಟಿಸಿ ಕನೆಕ್ಷನ್? 3 ಲಕ್ಷ ರೂಪಾಯಿ ಒಂದು ಟಿಸಿ ಕನೆಕ್ಷನ್. 3 ಲಕ್ಷ ರೂಪಾಯಿ ರೈತ 3 ಲಕ್ಷ ರೂಪಾಯಿ ಕೊಟ್ಟು ಟಿಸಿ ಕನೆಕ್ಷನ್ ಹಾಕಿ ಆ ಬೆಳೆ ಬೆಳೆದು ಕೊನೆಗೆ ಮಳೆ ಧಾರಾಕಾರವಾಗಿ ಸುರಿದೋ ಅಥವಾ ಮಳೆನೇ ಆಗದಿರ ಅತಿವೃಷ್ಟಿನೋ ಅನಾವೃಷ್ಟಿನೋ ಕಾಣ್ತಕ್ಕಂಥ ರೈತನ ಬಾಳನ್ನ ಎಷ್ಟರ ಮಟ್ಟಿಗೆ ಈ ಸರ್ಕಾರ ನಿಮ್ ಜೊತೆಯಲ್ಲಿದ್ದೀನಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಮೂಡಿಸಿದ್ದಾರೆ. ಎಷ್ಟು ಸಲ ಕಳೆದ 3 ವರ್ಷದಲ್ಲಿ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಅರ್ಥಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ನಡ್ಕೊಂಡಿದ್ದಾರೆ. ರೈತರ ಜೊತೆ ನಾವಿದ್ದೇವೆ ಅಂತಕ್ಕಂಥದ್ದು.